ಬಿಡ, ಸುಮ್ಮ ಅಡ್ಡಾಗಿದ್ದೆ. ಅಲ್ಲ ಸುಮ್ಮನೆ ಮಕ್ಕಳರಲ್ಲಿ ನೀವು ಟೈಮ್ ಇದ್ರು ಮಕ್ಕಳರಲ್ಲ, ಯಾಕೆ ಮಕ್ಕೊಂಡಿರಿ? ಏನು ಆರಾಮಿಲ್ಲ, ಏನು ಸುಸ್ತಾಗತ್ತೈತೆ ಏನು? ಸುಮ್ಮ ಮಕ್ಕೊಂಡಿದ್ದೀನಿ ತಗೋ, ಅಂತ ಪರಿ ಯಾಕೆ ಎದಿ ಹೊಡೆದಿದ್ದಿ? ಏನು ಮಾಡ್ಬೇಕು ಹೇಳು? ಹೊರಗೆ ಹೋದ್ರೆ ಮಳೆ ಒಂದು ನೋಡಿದಿಲ್ಲ, ಮಳೆ ಹತ್ಕೊಂಡು ಕುಂತು ಬಿಟ್ಟೈತಿ. ಒಟ್ಟ ಎಲ್ಲಿ ಹೋಗಕ್ಕೆ ಬಿಡವಲ್ದು. ಹೊಲ್ದಾಗ ಹೋಗ್ಬೇಕಂತಂದ್ರ ಕಿಚಿಕ್ ಕಿಚಿಕ್ ಅಂತೈತವ. ಹೌದು ಬಿಡ್ರಿ, ಇದೊಂದು ಮಳೆ ಒಂದು ಅದು ಒಂದು ಕುಂತು ಬಿಟ್ಟೈತಿ. ಆ ಕಡೆ ಇಲ್ಲ ಈ ಕಡೆ ಇಲ್ಲ ಅರ್ಧಂಗೆ ಆಗ್ಬಿಟ್ಟೈತಿ ನೋಡಿ ಜೀವನ. ಸರಿ ತಗೋ, ನಾವು ಒಂದಿಟ್ಟು ಹೊರಗೆ ಹೋಗಿ ಬರ್ತೀನಿ. ಬಾರ ನಿನ್ನ ಕುಂದ್ರ ಬಾ, ಯಾಕೆ ಬಂದಿಲ್ಲ ಇಟ್ಟತ್ನಾಗ? ಯಾಕೂ ಇಲ್ಲ ಇವ ಬ್ಯಾಸರ ಆಗ್ಬಿಟ್ಟಿತ್ತು ಮನ್ಯಾಗ ಕುಂತು. ಹೊರಗೆ ಎಲ್ಲರೂ ಹೋಗ್ಬೇಕಂದ್ರೆ ಮಳೆ ಎಲ್ಲೆಲ್ಲಿ ಬಿಡವಲ್ದು. ತಟಕ್ 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 ಅಂತೇಳಿ ಚಲೋ ಮಾಡಿಬಿಟ್ಟೈತಿ. ಒಟ್ಟ ಎಲ್ಲೆಲ್ಲಿ ಬಿಡವಲ್ದವ ಇದು. ಅಲ್ಲ ನೀನು ಬಟ್ಟೆ ಒಣಾಕಿದ್ದು ಸಹ ಬಟ್ಟೆ ಒಣಗವಲ್ಲು, ಏನು ಮಾಡ್ಬೇಕು? ಹೌದವ ಇವ ಮಳೆ ಎಲ್ಲೆಲ್ಲಿ ಬಿಡವಲ್ತು. ಹೊಲ್ದಾಗ ಬೇರೆ ಅಂಥವು ಕಾಳು ಕಡಿ ಹಾಕ್ಬಿಟ್ಟಿವಿ. ಏನಾಗುತ್ತಾ ಏನವ ಇವ ಒಂದು ಗೊತ್ತಾಗವಲ್ದು. ನಾವು ಹೊಲದ ಮೇಲೆ ಜೀವನ ಮಾಡಕತ್ತೀವಿ. ಹೊಲದ ನಮಗೆ ಏನಿದ್ದು ಹೂ ಅಂತ ಮಳೆ ಆಯ್ತಂದ್ರೆ ಯಾವ ಬೆಳೆನೂ ಕೈಗೆ ಸಿಗ್ತಾವ? ನಾನಿನ ರೈತರು ಒಳಕೊತ್ತು ಕುಂದಿರ್ಬೇಕಾಗತ್ತೆ. ಏಟು ಮಳೆ ಆಗ್ಬೇಕು, ಆಟು ಮಳೆ ಆದ ಅಟ್ಟ ಚಂದ. ಹೌದವ ಇವ ರೈತರು ಒದ್ದಾಡಂಗೆ ಆಗ್ತೈತಿ. ರೈತರು ಒದ್ದಾಡೋದಿರ್ಲಿ ಏನಿನ ನೋಡಿ. ಇಲ್ಲಿ ಬೇರೆ ಬೇರೆ ಊರಾಗ ನೀರು ಹೊಕ್ಕೊಂಡವಂತ, ಪಾಪ ಅವು ಹೆಂಗೆ ಮಾಡ್ಲಿಕ್ಕಿಲ್ಲ. ಹೂ ಅಂತ ಮಳೆಯಾಗಿ ನೀರು ಅವ್ರ ಮನೆ ಇವ್ರ ಮನೆ ಹೊಕ್ಕೊಳಕತ್ತಾವಂತ. ಪಾಪ ಹುಡುಗರು ಉಪ್ಪಡಿ ಹಡ್ದವ್ರು ಪಡ್ದವ್ರು ಹೆಂಗ್ ಮಾಡ್ಬೇಕಲ್ವ ಯವ್ವ? ಹೂ ನೋಡ ನೀನು, ಈ ಕಡೆ ಒಳ್ಳೆ ಮಳೆ ಹಿಡ್ದೈತಿ, ಈ ಕಡೆ ಮಳೆ ಆಗಂಗಿಲ್ಲ. ಬರ್ನಾಡ್ ಅಂತಿದ್ರು. ಈಗ ಕಂಡಪಡಿ ಮಳೆ ಹಾಕದೈತಿ. ಆ ಕಡೆ ಎಲ್ಲ ಮಳೆನೇ ಇಲ್ಲ ಅಂತ. ಈ ಕಡೆ ನೋಡಿ ಇಷ್ಟು ಮಳೆ ಹಾಕುಂತೈತಿ. ಎಲ್ಲೋಗ್ಯಾರ ಮಗ ಮಗಳು ಯಾರು ಕಾಣವಲ್ರಲ್ಲ? ಆಕಿ ಒಳಗ ಅಡ್ಡಗಳ ಅವ ಎಲ್ಲೇ ಹೊರಗೆ ಹೋದ್ನವ. ಈಗ ಬಂದ್ ನೋಡವ ನೆನ್ಸದ್ರಾಗ. ಎಲ್ಲಿಗೆ ಹೋಗಿದ್ದಲ್ಲ ಮುಂಜಾನಿಂದ ಕಂಡ ಇಲ್ಲ. ಎಲ್ಲಿಗೆ ಹೋಗಿದ್ದಿ? ಯವ್ವ ಧಾರವಾಡದಾಗ ಸ್ಟ್ರೈಕ್ ಇತ್ತಂದಲ್ವೇ, ಅದಕ್ಕೆ ಹೋಗಿದ್ದೆ. ಹೌದನು, ಹೋಗೋ ಊಟ ಮಾಡೋಗ. ಅಲ್ಲಿ ಒಳಗೆ ತಂಗಿ ಹಾಕಿ ಕೊಡ್ತಾಳ ಮಕ್ಕಂಡಳ ಎಬಸಕಿ ಹಾಕಿ ಕೊಡ್ತಾಳ, ಊಟ ಮಾಡೋ. ಎದ್ರದ್ದು ಹಾಕೊಡಿ, ಎದ್ರದಂತ ಸ್ಟ್ರೈಕ್? ಅಯ್ಯ ಏನ ಯಾವ ನೌಕರಿ ಕರೆವಲ್ಲು ಅಂತವ ಯವ್ವ ಗೌರ್ಮೆಂಟ್ದು. ಅದಕ್ಕೆ ಏನ ಧಾರವಾಡದಾಗ ದೊಡ್ಡ ಸ್ಟ್ರೈಕ್ ಮಾಡಿದ್ರು ಅಂತ. ಈ ಒಟ್ಟು ಹುಡುಗರು ಸಾಲಿ ಕಲೆ ಹೊಸು ಸೇರಿ ಹೊಸು ಸ್ಟ್ರೈಕ್ ಮಾಡಿದ್ರು. ಮತ್ತೆ ನೌಕರಿ ಮತ್ತೆ ಕಳೆದು ಕುಂತಾವ, ಕಂಡಪಟ್ಟಿ ಓದ್ಯಾವ. ಹಂಗಾಗಿ ಮತ್ತೆ ನೌಕರಿ ಕರ್ಲಿ ಅಂತ ಸ್ಟ್ರೈಕ್ ಮಾಡಕತ್ತಿದ್ವು ಅಂತ. ಮತ್ತೆ ಯಾಕೆ ಇಷ್ಟು ದಿನ ಕರೆದೇ ಇಲ್ಲ ಅಂತ? ಏನು 5-6 ವರ್ಷ ಆತಂತ ಯಾವ ನೌಕರಿ ಕರೆದೇ ಇಲ್ಲ ಅಂತ ನೋಡು. ಪಾಪ ಹುಡುಗರು ಕಲ್ತು ಕಣ್ಣಾಗ ಎಣ್ಣೆ ಬಿಟ್ಕೊಂಡು ಅಲ್ಲೇ ಇಲ್ಲೇ ಓದಕ್ಕೆ ಹೋಕ್ಕವ. ಕರಿಬೇಕಿಲ್ಲ ಮತ್ತ? ಅಲ್ಲ ನಿನ್ನ ಮಗರು ಹೋಗಿತ್ತಲ್ಲ, ನೀನು 3-4 ತಿಂಗಳು ಎಲ್ಲ ಧಾರವಾಡಕ್ಕೆ ಹೋಗ್ತೀನಂತ ಹೋಗಿದ್ದಿಲ್ಲ ಓದಕ? ಹ್ಞೂ, ನಾನಿನ 4-5 ತಿಂಗಳಾಗಿತ್ತು ಹೋಗಿ. ಯಾವ ನೌಕರಿನ ಕರೆವಲ್ಲ ಅಪ್ಪ ಅಂತ ಅವ್ರ ಅಪ್ಪಿದ್ರ ಬಂದ್ಬಿಡಪ್ಪ ನೌಕರಿ ಕರೆದಿಂದ ಮಾತು ಹೋಗಕಂತಿ ಅಂದ. ಅದಕ್ಕೆ ಬಂದ. ಅಲ್ಲ ನೀನು 1 ತಿಂಗಳ ಚಂದ 2 ತಿಂಗಳ ಚಂದ ತಿಂಗಳಾನ್ಗಟ್ಲೆ ಮೊದಲೇ ದುಡುಕಿದ್ದು. ಒಂದಿನ ದುಡುಕಿದ್ರೆ ಒಂದಿನ ದುಡುಕಿರಂಗಿಲ್ಲ ಹಳ್ಳ್ಯಾಗ. ನಾವು ಜೀವನ ಮಾಡೋದು ನೋಡಿ ಇಲ್ಲ ಕೂಲಿನ ಜೀವನ ಮಾಡ್ಬೇಕು. ಇಲ್ಲಿಕಂದ್ರ ಹೊಲಕ್ಕ ಪಲಕ್ಕ ಇನ್ನೊಬ್ರು ಹೊಲಕ್ಕೆ ಹೋಗಿ ಜೀವನ ಮಾಡ್ಬೇಕು. ನಮ್ಮ ಹೊಲ್ದಾಗ ಏಟ್ ಆಗಿತ್ತೇನು ಬಿಟ್ಟಿತ್ತೇನು? ಅಲ್ಲ ತಿಂಗಳ 10,000-15,000 ಅವರಿಗೆ ಕಳಿಸಿದ್ರೆ ಎಲ್ಲಿಂದ ಉಳಿದ್ರು ರೊಕ್ಕ? ನಾವು ಕಷ್ಟಪಟ್ಟು ದುಡಿದಿರ್ತೀವಿ. ಇಲ್ಲಿ ದುಡಿದು ಹುಡುಗರಿಗೆ ಅಲ್ಲೇ ಇಲ್ಲೇ ಓದಕ್ಕೆ ಕಳಿಸಿರ್ತೀವಿ. ಅವು ಕಷ್ಟಪಟ್ಟು ಓದ್ತಿರ್ತಾವ. ನೌಕರಿನ ಕರೀಲಿಕ್ಕಂದ್ರೆ ಏನು ಮಾಡ್ಬೇಕು? ಓದ್ಯಾರ ನೋಡು ಕರಿಬೇಕಿಲ್ಲ, ಬಕ್ಬರಿ ಪಡಿಲಿ. ನೌಕರಿ ಕರೀಲಿಕ್ಕಂದ್ರೆ ಏನು ಮಾಡ್ಬೇಕು? ನಾವಂತೂ ಓದ್ಲಾರ್ದ ಆ ಕಡೆ ಈ ಕಡೆ ಬೇರೆ ಹೊಲಕ್ಕೆ ಅಲ್ಲೇ ಇಲ್ಲೇ ಹೋಗೋದಾತು. ಪಾಪ ಓದ್ತಾರ ನೌಕರಿ ಮಾಡ್ತಾರೆ, ಕರಿಬೇಕಿಲ್ಲ. ಏನು ಕರಿತಾವ ಏನು ಬಿಡ್ತಾವ? ನಾವು ಹುಡುಗರು ಓದೇವಪ್ಪ, ಯಾವ್ದಾರ ಒಂದು ದಂಧೆ ಕತ್ತಾವ ಅಂತ ನಾವು ಅನ್ಕೊಂಡಿರ್ತೀವಿ. ಇವು ರಾಜಕೀಯ ಮಾಡೋ ಏನು ಮಾಡ್ಬಿಡ್ತಾವ, ಯಾವ ನೌಕರಿನ ಕರೆಯಂಗಿಲ್ಲವ. ಬರೇ ತಮ್ಮದ ಬೇಳೆ ಬೇಯಿಸ್ಕೊಂತಾವ. ಅದು ಆತು ಇದು ಆತು ಲಾಳ ಆತು ಲೊಟ್ಟ ಅದು ಬರೀ ತಮ್ಮದೇ ಹೇಳ್ಕೊತಾವ. ಹೆಣ್ಮಕ್ಳಿಗೆ ಬಸ್ ಫ್ರೀ ಕೊಟ್ಟಾರ, ಕರೆಂಟ್ ಫ್ರೀ ಕೊಟ್ಟಾರ. ಹೆಣ್ಮಕ್ಳಿಗೆ ಮತ್ತೆ ತಿಂಗಳ 2,000 ಬರಂಗ್ ಮಾಡ್ಯಾರ, ಎಲ್ಲ ಮಾಡ್ಯಾರ. ಪಾಪ ಹುಡುಗರಿಗೆ ಯಾಕೆ ಅನ್ಯಾಯ ಮಾಡ್ಕತ್ತಾರನೋ ಅವರು. ಹುಡುಗರಿಗೆ ಬೇಕಾದಂಗೆ ಯಾವ ನೌಕರಿ ಕರಿಬೇಕಿಲ್ಲ. ಪಾಪ ಅವು ಯಾವ ನೌಕರಿ ಮಾಡ್ಕೊಂಡು ತಮ್ಮ ಜೀವನ ಸಾಧಿಸ್ತಾವ. ಅಲ್ಲ ನೀನು ಅವು ಇವು ಫ್ರೀ ಮಾಡೋದು ಆಟ ಅಲ್ಲ. ಮೊದಲ ಬಡವ್ರ ಮಕ್ಕಳಿಗೆ ನೋಡ್ಬೇಕು, ಬಡವ್ರ ಜೀವನ ನೋಡ್ಬೇಕು, ತಮ್ಮದ ಆಟ ನೋಡೋದಲ್ಲ. ಏನು ಬಸ್ ಫ್ರೀ ಮಾಡಿ ಏನು ಉಪಯೋಗ ಮಾಡ್ದಂಗೆ ಆತವ್ರು? ಅಲ್ಲಿ ಹೋಗೋ ರೊಕ್ಕನ ಬರೋರು ಬರ್ತಿರ್ತಾರೆ. ಹಂಗಂತ ಹೇಳ್ಕಸಿ ಎಲ್ಲ ಫ್ರೀನು ಮಾಡಿ ಗೌರ್ಮೆಂಟ್ನಾಗ ರೊಕ್ಕ ಇಲ್ಲಾರ್ದಂಗೆ ಮಾಡ್ಕೊಂಡು ಈಗಿದ್ರೆ ಆ ಕಡೆ ಈ ಕಡೆ ಓದಾಡೋದು ಎದಕ್ಕೆ ಬರ್ತೈತಿ? ಇಲ್ಲ ಫ್ರೀ ಮಾಡಿದ್ರೆ ಮಾಡಲ್ಲ ಬಿಡು, ಅದ್ರದ್ದೇನು ಸಮಸ್ಯೆ ಇಲ್ಲ ಮಗ. ಯಾವರ ಬಡವ್ರ ಮಕ್ಕಳು ಬಡವ್ರ ತಂದೆ ತಾಯಿನ ಉದ್ಧಾರ ಆಗ್ಬೇಕಂತೇಳಿ ಇದ್ದಿದ್ದು ನೌಕರಿ ಕರಿಬೇಕಿಲ್ಲ. ಅಲ್ಲ ಇಟ್ಟು ದೊಡ್ಡ ಸ್ಟ್ರೈಕ್ ಆಗಿತ್ತು ಅಂತ ಹೇಳ್ತೀವಿ, ದೊಡ್ಡ ಟಿವಿಯಾಗ ತೋರಿಸಿಲ್ಲಲ್ಲ ನಿನ್ನ ಕೊಡಿ. ಟಿವಿಯಾಗೆಲ್ಲ ಇಂಥವೆಲ್ಲ ತೋರಿಸ್ತಾರನು? ಚಲೋ ಉದ್ಧಾರ ಆಗೋ ತೋರಿಸ್ತಾರ. ಬರೇ ಎಂಟು ಓಡೋದ್ಲು, ಗಂಡು ಓಡೋದ, ಮಕ್ಕಳು ಕೊಲೆ ಮಾಡಿದ್ರು, ಅಂಥದ್ದು ಮಾಡಿದ್ರು ಇಂಥದ್ದು ಮಾಡಿದ್ರು, ಬರೇ ಇಂಥದ್ದು ತೋರಿಸ್ತಾರೆ ನೋಡೋರು. ಹ್ಞೂ ನಾನಿನ ಟಿವಿ ಚಲೋ ಮಾಡಿದ್ರೆ ಸಾಕು, ಬರೇ ಅದ ನೋಡು. ಅವ್ರ ಮನ್ಯಾಗ ಆಕಿ ಓಡೋದ್ಲು, ಇವ್ರ ಮನ್ಯಾಗ ಈಕಿ ಓಡೋದ್ಲು, ಹುಡುಗರು ಸಾಯಿ ಹೊಡೆದ, ತಂದಿ ಕುಂತ ಹುಡುಗರು ಸಾಯಿ ಹೊಡೆದ. ನನಗಂತ ಟಿವಿ ನೋಡಕ್ಕೆ ಒಳ್ಳೆ ಅನ್ಸ್ಬಿಡತ್ತೆ ನೋಡಿತಿತ್ಲ. ಏನು ತೋರಿಸ್ತಾವ ಏನು ನ್ಯೂಸ್ನಾಗ? ಒಂದು ಚಲೋ ತೋರಿಸಲ್ಲ ನೀನು, ಒಂದು ಉದ್ಧಾರ ಆಗೋ ತೋರಿಸಲ್ಲ, ಬರೇ ಅಂತ ತೋರಿಸ್ತಾವ. ಮನೆ ನೋಡಿಲ್ಲವ ಯಾವಕ್ಕೆ ಗಂಡನ್ನ ಮಕ್ಕಳನ್ನ ಬಿಟ್ಟು ಓಡೋಗ್ಬಿಟ್ಟಾಳ ಅಂತ ಅವನ ಜೊತೆನೇ. ಅದು ನೋಡಿ ಇಲ್ಲ ಟಿವಿಯಾಗ ತೋರಿಸ್ತಾರ, ಬ್ಯಾಡ ಸುದ್ದಿ ಇನ್ನಾದ್ರೂ ಬಿಡವಲ್ರು ನೋಡು. 3-4 ದಿನ ಆದ್ರೂ ಇನ್ನು ಅವ್ರನ್ನ ತೋರಿಸ್ತಾವ, ಹಾಕಿ ರುಬ್ಬಿಡ್ತಾರ ಅವ್ರನ್ನ ಜೀವನ ಮಾಡಕ್ಕಾರ ಬಿಡ್ತಾರೇನಿಲ್ಲ ನಂಗೆ ಆಗ್ಬಿಟ್ಟೈತೆ ನನಗಂತ. ಇಷ್ಟು ದಿನ ಅಲ್ಲೇ ಸಾಯಿ ಹೊಡೆದ್ರು, ಇಲ್ಲಿ ಸಾಯಿ ಹೊಡೆದ್ರು, ಅಲ್ಲಿ ಹಣ ತೆಗೆದ್ರು, ಇಲ್ಲಿ ಹಣ ತೆಗೆದ್ರು, ಇನ್ನು ಅದನ್ನಾದ್ರೂ ಇನ್ನ ಬಿಟ್ಟಿಲ್ ಬಿಡು. ಅದನ್ನ ತೋರ್ಸಕತ್ತಾರ. ಈಗ ಇದನ್ನ ತೋರ್ಸಕತ್ತಾರ. ಮೊನ್ನೆ ಎಲ್ಲೇ ಯವ್ವ ಯಾದಗಿರಿ ತಾಲೆ
ಏನ ತಂದಿ ಕುಂತು ಮಕ್ಕಳು ಸಾಯಿ ಹೊಡೆದನಂತವ ಅದನ್ನು 20 ಬರ ತೋರಿಸಿದ್ರು. ನೋಡ ನೀನು ಎಂತ ಹಾಟ್ಯಾರ ಇರ್ಬೇಕವ, ಮಕ್ಕಳಿಲ್ಲದವ್ರಿಗೆ ಮಕ್ಕಳು ಕೊಡ್ತಿರಲ್ಲ ದೇವರು. ಗುಡಿ ಗುಂಡಾರ ಬೆಡ್ಕೊಂತಿರ್ತಾರ ಅಂತವ್ರಿಗೆ ಮಕ್ಕಳು ಕೊಡ್ತಿರಲ್ಲ ದೇವರು. ಅಲ್ಲ ಎಂತ ಚಂದನ ಮಕ್ಕಳು ಕೊಟ್ಟನ, ತಂದಿ ಕುಂತ ಸಾಯಿ ಹೊಡೆದನಂತವ ಮಕ್ಕಳಿಗೆ. ಕಳ್ಳೈತೇನು ಏನೈತವ ಒಂದು ಎಂತ ಕಾಲ್ಮನ್ ಬಂದ್ಬಿಟ್ಟವ. ಕಾಲ್ಮನ ಬಾಳ ಸುಖಿ ಬಂದ್ಬಿಟ್ಟವ. ತಂದಿಗೂ ನಂಬಕ್ಕಾಗೋಲ್ತು, ತಾಯಿಗೂ ನಂಬಕ್ಕಾಗೋಲ್ತು, ಮಕ್ಕಳು ನಂಬಕ್ಕಾಗೋಲ್ತು, ಗಂಡರು ನಂಬಕ್ಕಾಗೋಲ್ತು. ಹೆಂಗ್ ಜೀವನ ಮಾಡ್ಬೇಕು ಏನೋ ಒಂದು ತಿಳಿವಲ್ದೋಗವ ಈಗಿನ ಕಾಲದಾಗ. ಇವು ದೊಡ್ಡ ಫೋನು ಸರ್ಸಾಡು ಯಾವಾಗ ಬಂದು ನೋಡು, ಅವಾಗಿಂದನೇ ಕೆಟ್ಟಬಿಡುತ್ತೆ ಕಾಲ್ಮನ. ನಮ್ಮ ಕಾಲದಾಗ ಏನಿದ್ದು ಎಲ್ಲಿ ಏನಾದ್ರೂ ಗೊತ್ತಾಕಿದ್ದಿಲ್ಲ. ಈಗಂತೂ ಸ್ವಲ್ಪ ಏನಾರ ಆಗ್ಲಿ ನಿನ್ನ ಕೋಡ್ ಹುಚ್ಚು ಹೋದ್ರೆ ಸಾಕು ಗೊತ್ತಾಗುತ್ತಾ ಅಂತ ಕಾಲ್ಮನ ಬಂದ್ಬಿಟ್ಟವ ಈಗ. ಹೊಸದಾಗಿ ನಮ್ಮ ವಿಡಿಯೋ ಯಾರು ನೋಡಕತ್ತೀರಿ ಅವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ. ಸಬ್ಸ್ಕ್ರೈಬ್ ಮಾಡ್ಕೊಲಾರ ಯಾರು ನೋಡಕತ್ತೀರಿ ಅವರು ಸಬ್ಸ್ಕ್ರೈಬ್ ಮಾಡ್ಕೊರಿ. ಬೇರೆದವರಿಗೆ ಶೇರ್ ಮಾಡ್ರಿ, ಅವರು ನೋಡಲಕ್ಕ. ಲೈಕ್ ಮಾಡ್ರಿ, ದಯವಿಟ್ಟು ಕಮೆಂಟ್ ಮಾಡ್ರಿ. ಏನ್ರ ಒಂದು ಮೆಸೇಜ್ ಹಾಕಿ ನಮಗೂ ಒಂದಿಟ್ಟು ನಾವು ಓದ್ತೀವಿ. ನಾವು ಎಷ್ಟು ಇದು ಮಾಡಿದ್ರು ನಮ್ಮ ವಿಡಿಯೋ ವ್ಯೂಸ್ ಹೋಗವಲ್ಲು. ದಯವಿಟ್ಟು ಸಪೋರ್ಟ್ ಮಾಡ್ರಿ. ನೀವು ಸಪೋರ್ಟ್ ಮಾಡಿದ್ರೆ ನಾವು ಹೊಸ ಹೊಸ ವಿಡಿಯೋಗಳನ್ನು ಹೊಸ ಕಥೆಗಳನ್ನು ನಿಮ್ಮ ಮುಂದೆ ತರ್ತೀವಿ. ಅಲ್ಲ ಟಿವಿಯಾಗ ಅದು ನ್ಯೂಸ್ ಹೇಳ್ತಿರ್ತಾರಲ್ಲ ನೀನು ಬರೀ ಹೇಳಿದ್ದೆ ಹೇಳ್ತಿರ್ತಾರೆ, ಒಳ್ಳೆ ಮೇಲೆ ಹೇಳಿದ್ದೆ ಹೇಳ್ತಿರ್ತಾರೆ. ಅವ್ರಿಗೆ ಬೇಸರ ಆಗುತ್ತೇನಿಲ್ಲ ನಂಗೆ ಆಗ್ಬಿಟ್ಟೈತೆ. ನನಗಂತೂ ನಮಗೆ ನೋಡಿ ಬೇಸರ ಆಗ್ತಿರ್ತೈತೆ, ಅವ್ರಿಗೆ ಒದಿರೋದ್ರ ಬೇಸರ ಆಗುತ್ತೆ ನಂಗೆ ಆಗ್ಬಿಟ್ಟಿರ್ತೈತಿ. ಬೇಸರ ಆದ್ರೂ ಒಳ್ಳೆ ಮೇಲೆ ಅದನ್ನ ಹೇಳ್ಬೇಕಲ್ಲ ನೀನು ಕೊಡಿ. ಅವ್ರ ದಂಧೆನೇ ಅದು ಇರ್ತೈತಿ, ಅದು ಅದರಿಂದ ಅವ್ರಿಗೆ ರೊಕ್ಕ ಬರ್ತಿರ್ತೈತಿ. ನಮಗೇನು ಟಿವಿ ನೋಡಿದ್ರೆ ರೊಕ್ಕ ಬರ್ತಾವನು? ನೀ ಹೇಳೋದೆಲ್ಲ ಕರೆ ಐತಿ ಬಿಡವ ಯವ್ವ. ಅಯ್ಯೋ ಮನೆ ನೋಡಿಲ್ಲವ ಇವ ಮುಕ್ಕಳಪ್ಪ ಅಂತವವ. ಅವ ಯೂಟ್ಯೂಬ್ನಾಗ ಕಾಮಿಡಿ ಮಾಡ್ತಾನಲ್ಲ ನೀನು ಅವಾಗ ನನ್ನ ಮಕ್ಕಳು ತೋರಿಸ್ತಿರ್ತಾವ ಮೊಬೈಲ್ನಾಗ. ಚಲೋ ಮಾಡ್ತಾನೆ ಬಿಡ ಅದೆಲ್ಲ ಕಾಮಿಡಿ. ಅವನು ಎಷ್ಟು ತೋರಿಸಿದ್ರು ನೋಡಿ ಇಲ್ಲ ಟಿವಿಯಾಗ. ಏನೋ ಬೇರೆ ಜಾತಿ ಹುಡುಗಿ ಲಗ್ನ ಮಾಡ್ಕೊಂಡನಂತ ಬ್ಯಾಡದ ಸುದ್ದಿ ಅಂತ ಪರಿ ತೋರಿಸಿದ್ರು. ಹೌದು ಅದನ್ನು ಭಾಳ ತೋರಿಸಿದ್ರು ನೋಡು. ಅವ ಏನೋ ಮುಸ್ಲಿಂ ಅಂತವ, ನಮಗೂ ಗೊತ್ತಿದ್ದಿಲ್ಲ ನೋಡು. ಈಗ ಅದು ನ್ಯೂಸ್ ಆಗಿಂದ ನಮಗೆ ಗೊತ್ತಾಗ್ಯದ ನೋಡು. ಯವ ಹಿಂದೂ ಹುಡುಗಿ ಲಗ್ನ ಮಾಡ್ಕೊಂಡನಂತವ ಏನ ಬ್ಯಾಡದ ಮೊಬೈಲ್ನಾಗ ಅದ್ರಾಗ ಇದ್ರಾಗ ಎಷ್ಟು ತೋರಿಸ್ತಾರ ಏನು ಸುದ್ದಿ ನೋಡಿದಿಲ್ಲ. ಆ ಹುಡುಗಿ ಅಪ್ಪ ಅವ ನೋಡಿಲ್ಲ ಹೆಂಗ್ ಹೇಳ್ತಾರೆ ಈಗ. ಮೊದಲ ವಿಡಿಯೋ ಮಾಡಾಕ ಕಳಿಸ್ಬಾರ್ದು, ಕಳಿಸ್ಕಿಸಿಂದ್ರೆ ಆಮೇಲೆ ಅಳ್ಕೊತ ಕುಂದ್ರಬಾರ್ದು. ಒಬ್ಬಕ್ಕಿನ ಯಾಕೆ ಕಳಿಸೋದು ಮೊದಲು? ಅಲ್ಲ ನೀನು ವಿಡಿಯೋ ಮಾಡಾಕ ಕಳಿಸಿದ್ರೆ ಕಳ್ಸಲಕ್ಕ ತಂದೆರ ತಾಯರ ಹುಡುಗಿ ಜೊತೆ ಹೋಗ್ಬೇಕಿಲ್ಲ. ಹರ ಗಂಡ್ಮಕ್ಳನ್ನ ಒಬ್ಬೊಬ್ಬರನ್ನ ಕಳಿಸ್ತಾರನು ಗಂಡ್ಮಕ್ಳ ಜೋಡಿ. ಆ ಹುಡುಗಿ ಅವು ಅಂತಾಳ ಅಕ್ಕ ತಂಗಿಯರಂತ ತಿಳ್ಕೊಂಡು ಕೇಸಿಂದ್ರೆ ಮಾಡ್ತೀರಿ ನಾವು ಅಂತಾಳ. ಈಗ ಯಾರು ನಂಬಕ್ಕಾಗತ್ತ ನೀನು? ಯಾರು ನಂಬಕ್ಕಾಗಂಗಿಲ್ಲ. ತಾವು ಅಡ್ದಾರಿಲ್ಲ. ತಾವು ತಮ್ಮ ಮಕ್ಕಳ ಮೇಲೆ ಕಾಜಿ ಕನಕರ ಇರಬೇಕು, ತಮ್ಮ ಮಕ್ಕಳ ಮೇಲೆ ತಾವು ಇದು ಇರಬೇಕು. ಮೊದಲ ರೊಕ್ಕ ಬರ್ತಾವ ಒಂದ್ ಕಡೆ ಕಳಿಸೋದು, ಈಗಿದ್ರೆ ಇದು ಮಾಡ್ಕೊತ ಕುಂದ್ರದು ಅಂದ್ರೆ ಚಲೋ ಆಗುತ್ತಾನ ಅದು? ಆ ಹುಡುಗನ ಹಂಗೆ ಮಾಡಬಾರ್ದಾಗಿತ್ತು ಬಿಡು ನೀನು. ತಮ್ಮ ಜಾತಿ ಒಳಗ ಹೆಣ್ಮಕ್ಳ ಇದ್ದಿದ್ದಿಲ್ಲ ಏನು ಬೇಕಾದಂಗೆ ರಗಡ್ ಮಂದಿ ಇರ್ತಾರ, ಮಾಡ್ಕೋಬೇಕಿಲ್ಲ. ಅಲ್ಲ ಮತ್ತೆ ಅವರು ನಂಬಿಕೆ ಮೇಲೆ ಕಳಿಸಿರ್ತಾರ ಅಂದ್ಮೇಲೆ ತಾನು ನಂಬಿಕೆಯಿಂದ ಇರಬೇಕು. ನೋಡ್ತಿಲ್ಲ ಕಾಲ್ಮಾನ ಹುಡುಗ ಹುಡುಗಿ ಮನಸ್ಸು ಮಾಡಿದ್ರೆ ಅಂದ್ರೆ ಯಾವ ಜಾತಿನೂ ನೋಡಂಗಿಲ್ಲ. ಹೆಂಗ್ ಓಡೋಗಿ ಲಗ್ನ ಮಾಡ್ಕೊಂತಾವ. ಇನ್ನ ಹೋಗಿ ಅವ್ರು ಎಲ್ಲೇ ಹೋಗಿ ಆಫೀಸ್ನಾಗ ಲಗ್ನ ಮಾಡ್ಕೊಂಡಾರಂತ ಲಗ್ನ ಮಾಡ್ಕೊಂಡು ಕಿಸಿ ತನ್ನ ಮನೆಗೆ ಇಟ್ಕೊಂಡು ಜೀವನಾರ ಮಾಡಕತ್ತಾನವ. ಇನ್ನ ಚಲೋ ಅನ್ಬೇಕ ಒಂದು. ಏನ್ ಚಲೋ ಬಿಡ ಆಮೇಲೆ ಮಾರಿ ಮಕ್ಕ ಕೆಡಿಸ್ಕೊಂಡು ಏನ್ರ ಚಲೋ ಆಗುತ್ತಾನೆ. ಈಗ ನೋಡಿ ಈಗ ಊರ್ದ ಅಲ್ಲೇ ಎಲ್ಲ ತೋರಿಸಿದ್ರಿ ಏನ್ ಚಲೋ ಆಗುತ್ತಾನು? ಅಲ್ಲ ನೀನು ಅವ್ರ ಅಪ್ಪ ಅವ್ರ ಮನೆ ಕರ್ಕೊಂಬಂದು ಏನ್ ಮಾಡೋದಾರ? ನನ್ನ ಮಗಳು ನನಗೆ ಬೇಕಂತಾರ. ಈಗ ಹೆಂಗಿದ್ರು ಆಗೈತಿ ಲಗ್ನ ಮುಗ್ದ ಹೋಗೈತಿ, ಹೆಂಗ ಆಗೈತಿ. ಅವ್ರಿಬ್ರು ಚಲೋ ಇದ್ರೆ ಸಾಕು. ಮುಂದಾಕಿ ಏನ್ರ ಹೆಚ್ಚು ಕಮ್ಮಿ ಆಗ್ತಂದ್ರೆ ಮುಂದೆ ಅವನ ಮೇಲೆ ಏನ್ರ ಕೇಸ್ ಮಾಡಿ ಓದೊಳಗೆ ಹಾಕಿಸ್ಬೇಕವ. ಅಕಸ್ಮಾತ್ ಕರ್ಕೊಂಬಂದಾರಂತಾರ ತಿಳ್ಕೊ, ಕರ್ಕೊಂಬಂದಿನ ಚಲೋ ಹೋಗ್ತಾನೆ ನೋಡ್ಕೊಡೋದಾಗತ್ತಾನೆ ಇವ್ರಿಗೆ. ಈಗೆಲ್ಲ ಗೊತ್ತಾಗ್ಬಿಟ್ಟೈತಿ ಅವ್ರಿಬ್ರು ಲಗ್ನ ಮಾಡ್ಕೊಂಡಾರ, ಅವ್ರು ಒಂದ ಮನ್ಯಾಗ ಅದಾರ, ಜೀವನ ಮಾಡ್ಯಾರ ಅನ್ನೋದು ಎಲ್ಲರಿಗೂ ಗೊತ್ತಾಗೈತಿ. ಈಗ ಯಾರು ಜೀವನ ಕೊಡ್ತಾರೆ ಹೇಳು? ಜೀವನ ಕೊಟ್ಟರು ರೊಕ್ಕದ ಆಶಿಕ ಕೊಡ್ಬೇಕು, ಮುಂದೆ ಚಲೋ ನೋಡ್ಕೊತಾನ ಅನ್ನೋದೇನು ಗ್ಯಾರಂಟಿ? ಹೆಂಗ ಆಗೈತಿ ಆಗೋಗೈತಿ. ಸುಮ್ಮನೆ ಅವರಿಬ್ರು ಚಂದಾಗಿ ಇರಾಕ್ ಬಿಟ್ರೆ ಚಲೋ ಆಕೈತಿ ನೋಡವ. ಯಾವ ಧರ್ಮ ಯಾಕಾಗಲ್ಲಕವಯವ? ಅವ್ರು ಒಂದಿಗೆ ಚಂದಾಗಿ ಜೀವನ ಮಾಡಕ್ ಬಿಟ್ರೆ ಸಾಕು ನೋಡಿ. ಯಾರ ಮಕ್ಕಳಾದ್ರೂ ಅಷ್ಟ ಅವರು ಮಂದಿ ಮುಂದೆ ಜೀವನ ಚಂದಾಗಿ ಮಾಡಿ ತೋರಿಸ್ಬೇಕು. ಎಲ್ಲೈತೆ ನಿನ್ನ ಕೂಡಿ ನಾವು ಯಾವ ಧರ್ಮ ನೋಡಿವಿ ಹೇಳು? ನಮ್ಮ ಮನೆಗೆ ಅವ್ರು ಮುಸ್ಲಿಮ್ಸ್ ಬರ್ತಾರ, ನಾವು ಅವ್ರ ಮನೆಗೆ ಹೋಗ್ತೀವಿ. ಎಲ್ಲ ಅಣ್ಣ ತಮ್ಮರಂಗ ಅಕ್ಕ ತಂಗಿಯರಂಗ ಅದೀವಿ. ಈಗಂತೂ ಎಲ್ಲ ನೋಡ್ತೀವಿ ಅಲ್ಲಿ ಬರೀ ಧರ್ಮ 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 ಅಂತ ಬಡ್ದಾಡ್ತಾವ ಯವ್ವ ತಾಯಿ. ಇಲ್ಲಿ ಬಿಡ ನೀವು ನಮ್ಮ ಕಡೆ ಯಾವ ಧರ್ಮ ಐತಿ? ನಾವು ಅವ್ರ ಮನೆಗೆ ಹೋಗಿ ಕುಂದಿರ್ತೀವಿ, ನಮ್ಮ ಮನೆಗೆ ಅವ್ರು ಬಂದು ಕುಂದಿರ್ತಾರ. ಎಲ್ಲಾ ಧರ್ಮದವರು ಒಂದಾಗ ಜೀವನ ಮಾಡಕತ್ತೀವಿ ನಾವು. ಯಾವ ಧರ್ಮದವರು ದೇಶ ಬಿಟ್ಟು ಹೋಗಕ್ಕಾಗತ್ತೆ ಹೇಳು? ಎಲ್ಲಾ ಧರ್ಮದವ್ರದ್ದು ಇದು, ಎಲ್ಲಾ ಧರ್ಮದವ್ರು ಜೀವನ ಮಾಡಕ್ಕಾಕೈತಿ. ಸುಮ್ಮನೆ ಆ ಧರ್ಮ ಈ ಧರ್ಮ ಅಂತ ಹೇಳಿ ಹೊಡೆದಾಡಿ ಕೋರ್ಟು ಜೈಲು ಕಚೇರಿ ಅಂತೇಳಿ ಅವ್ರವ್ರ ಮಕ್ಕಳ ಜೀವನ ಅವ್ರ ಹಾಳು ಮಾಡ್ಕೋತಾರ. ಸುಮ್ಮನೆ ಎಲ್ಲಾ ಧರ್ಮದವ್ರು ಒಂದ ಅಂತ ಹೋದ್ರೆ ಯಾವ್ದು ಕಿರಿಕಿರಿ ಇರಂಗಿಲ್ಲ, ಆರಾಮಾಗಿದ್ರ. ಯಾವ ಧರ್ಮದಾಗ ಕೆಟ್ಟರು ಇರೋದಿಲ್ಲ ಹೇಳಿ? ಎಲ್ಲಾ ಧರ್ಮದಾಗ ಕೆಟ್ಟರು ಇರ್ತಾರ, ಒಳ್ಳೆಯರು ಇರ್ತಾರ. ಹಂಗಂತೇಳಿ ಆ ಧರ್ಮ ಹಂಗ ಈ ಧರ್ಮ ಹಿಂಗ ಅಂತ ಹೇಳೋ ತಪ್ಪಾಗುತ್ತದು. ರೈತರುಗಳು, ಬಡವರುಗಳು, ಹೆಣ್ಮಕ್ಳುಗಳು ಇಂಥವೆಲ್ಲ ನೋಡಿ ಉದ್ಧಾರ ಮಾಡೋದು ಬಿಟ್ಕೇಸಿ ಸುಮ್ಮನೆ ಧರ್ಮ ಧರ್ಮ ಅಂತೇಳಿ ಬಡದಾಡಕ್ ಹಚ್ತಾರ. ಬಡದಾಡಕ್ ಹಚ್ಚಿದವ್ರ ಮಕ್ಕಳು ಬೇರೆ ದೇಶದಾಗ ಚಂದಾಗಿ ಓದ್ಕೊಂತ ಆರಾಮಾಗಿ ಮಜಾ ಮಾಡ್ತಿರ್ತಾರ. ಆದ್ರ ನಿಮ್ಮಂತ ಬಡವ್ರ ಮಕ್ಕಳು ಅಂತವ್ರ ಮಾತು ಕೇಳಿ ಬಡದಾಡಿ ಕೋರ್ಟು ಕಚೇರಿ ಅಂತ ಹೇಳಿ ಕುಂದಿರ್ತಾವ. ಮತ್ ನಮಗೂ ಹಾಳಾಕ್ ಹಚ್ತಾವ. ಕರೆನವಯವ ನಮ್ಮ ಮಕ್ಕಳಿಗೆ ನಾವ ಅಣ್ತಂಬ್ರಾಗಿ ಹೋಗ್ರಿ ಅಂತೇಳಿ ಹೇಳ್ಕೊಡ್ಬೇಕು. ಸುಮ್ಮನೆ ಧರ್ಮ ಧರ್ಮ ಅಂತೇಳಿ ದ್ವೇಷ ಮಾಡಬಾರ್ದು. ಆಮೇಲೆ ಹೆಚ್ಚು ಕಮ್ಮಿ ಏನ್ರ ಆತಂದ್ರೆ ನಮ್ಮ ಮಕ್ಕಳು ಕಳ್ಕೊಂಡು ನಾವಲ್ಲ ನೀನು ಅಳೋದು. ಸುಮ್ಮನೆ ನಾವು ಅಣ್ತಂಬ್ರಾಗಿ ಈಗ ಖುಷಿಯಿಂದ ಆರಾಮಾಗಿ ಹೋಗ್ಬಿಟ್ರೆ ಕಿರಿಕಿರಿನೇ ಇರಂಗಿಲ್ಲಲ್ಲ. ಹೌದವಯವ ಎಲ್ಲರೂ ಒಂದಾಗ ಹೋಗೋದ ಚಲೋ.